ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಈ ದಿನ ನಿಮ್ಮೊಟ್ಟಿಗೆ ಒಂದು ವಿಶೇಷವಾದಂತ ತನ್ನ ಹೃದಯದ ಮಾತುಗಳನ್ನ ಪ್ರಕಟಪಡಿಸುವುದಕ್ಕೆ ಆತನು ಬಹಳ ಇಷ್ಟವುಳ್ಳವನಾಗಿದ್ದಾನೆ. ಯಾಕೆಂದ್ರೆ ನಾವು ಆ ವಿಷಯಕ್ಕಾಗಿ ಬಹಳವಾಗಿ ನಾವು ಪ್ರಾರ್ಥನೆ ಮಾಡಬೇಕಾದಾಗ ಕರ್ತನು ನನ್ನ ಹೃದಯದಲ್ಲಿ ಈ ಮಾತನ್ನ, ಈ ವಾಕ್ಯವನ್ನ ಈ ಒಂದು ಜನರಿಗೆ ನೀನು ತಿಳಿಯಪಡಿಸು, ನನ್ನ ಮಕ್ಕಳಿಗೆ ತಿಳಿಯಪಡಿಸು ಎಂಬುದಾಗಿ ಕರ್ತನು ನನ್ನೊಟ್ಟಿಗೆ ಮಾತನಾಡ್ತಾರೆ. ಈ ವಾಕ್ಯ ಯಾವುದೆಂದರೆ ಮದುವೆ ವಿಷಯ. ಇವತ್ತು ದೇವರನ್ನ ಅರಿತಂತ ಜನಗಳು, ದೇವರ ನಂಬಿದಂತ ಜನಗಳ ಜೀವಿತದಲ್ಲಿ ಮದುವೆ ವಿಷಯದಲ್ಲಿ ಬಹಳವಾದಂತ ಅಡೆತಡೆಗಳು. ಯಾಕೆ ಅಡೆತಡೆ ಆಗ್ತಾ ಇದೆ? ಯಾಕೆ ಅವರ ಮದುವೆ ಡಿಲೇ ಆಗ್ತಾ ಇದೆ? ಕಾರಣ ಇಷ್ಟೇ, ಅವರು ಮದುವೆ ಆಗುವಂತ ಸಂದರ್ಭ. ಯಾಕಂದ್ರೆ ಒಬ್ಬ ತಂದೆ ಆದಂತವರು, ಲೋಕದಲ್ಲಿ ಇರುವಂತ ತಂದೆನೇ ಯೋಚನೆ ಮಾಡಿ ನೋಡ್ರಿ, ತಮ್ಮ ಮಕ್ಕಳು ವಯಸ್ಸಿಗೆ ಬಂದಾಗ ಅವರಿಗೆ ಒಂದು ಹುಡುಗನನ್ನು ನೋಡಿ ಮದುವೆ ಮಾಡ್ತಾರೆ. ಇವತ್ತು ಪರಲೋಕದಲ್ಲಿರುವಂತ ತಂದೆ ಇವರನ್ನು ಉಂಟು ಮಾಡಿದಂತವನು. ನಮ್ಮ ಮದುವೆ ವಿಷಯದಲ್ಲಿ ಆತನು ಡಿಲೇ ಮಾಡ್ತಾನ? ಎಂದಿಗೂ ಆಗೋದಿಲ್ಲ. ದೇವರ ವಾಕ್ಯ ಹೇಳುತ್ತೆ ನೋಡ್ರಿ, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಕೃತ್ಯದಲ್ಲಿ 10:9-16 ವಚನದವರೆಗೂ ನಾವು ನೋಡುವುದಾದರೆ, ಅಲ್ಲಿ ಪೇತ್ರ ಒಂದು ಊರಿಗೆ ಬರ್ತಾನೆ. ಅಲ್ಲಿ ಊರಿಗೆ ಬಂದಾಗ ಅವನು ಬಹಳವಾಗಿ ಹೊಟ್ಟೆ ಹಸಿತಾನೆ. ಹೊಟ್ಟೆ ಹಸಿದಂತ ಸಂದರ್ಭದಲ್ಲಿ ಅಡಿಗೆ ಆಗುವುದು ಬಹಳವಾಗಿ ಡಿಲೇ ಆಗ್ತದೆ. ಡಿಲೇ ಆದ ನಂತರ ಏನ್ ಮಾಡ್ತಾನೆ, ಸರಿ ಓಕೆ, ಅಡಿಗೆ ಆಗುವಂಥದ್ದು ಡಿಲೇ ಆಗ್ತಾ ಇದೆ, ಪರವಾಗಿಲ್ಲ, ನಾವು ಪ್ರಾರ್ಥನೆ ಮಾಡೋಣ ಈಗ ಎಂಬುದಾಗಿ ಆತನ ಆಲೋಚನೆ, ಪವಿತ್ರಾತ್ಮ ಭರಿತನಾಗಿ ಮಾಳಿಗೆ ಮನೆಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾನೆ. ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ಅವನಿಗೆ ಒಂದು ದರ್ಶನ ಉಂಟಾಗ್ತದೆ. ಏನ್ ದರ್ಶನ ಅನ್ನುವುದಾದರೆ ನೋಡ್ರಿ, ವಾಕ್ಯ ಹೇಳ್ತದೆ, 12ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಧ್ಯಾನ ಪರವಶನಾಗಿ ಆಕಾಶವು ತೆರೆದಿರುವುದನ್ನು, 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗಳಂತಿರುವ ಏನೋ ಒಂದು ವಸ್ತುವು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡನು. ಆಗ ಅದರೊಳಗಿಂದ ಸಕಲ ವಿಧವಾದಂತ ಪಶು, ನೆಲದ ಮೇಲೆ ಎರೆದಾಡುವ ಕ್ರಿಮಿ ಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳು ಇಳಿದು ಬಂದವು. ಆಗ ಅವನು ಹೇಳ್ತಾನೆ, ಪೇತ್ರನಿಗೆ ದೇವರು ಹೇಳ್ತಾರೆ, ಪೇತ್ರನೇ ಎದ್ದು ಕುಯ್ದು ತಿನ್ನು ಎಂದು ಅವನಿಗೆ ಒಂದು ವಾಣಿ ಉಂಟಾಗ್ತದೆ, ಒಂದು ಶಬ್ದ ಉಂಟಾಗ್ತದೆ. ಆಗ ಆತ ಹೇಳ್ತಾನೆ, ಅದಕ್ಕೆ ಪೇತ್ರನು, ಬೇಡವೇ ಬೇಡ ಸ್ವಾಮಿ, ನಾನು ಎಂದು ಓಲೆ ಪದಾರ್ಥಗಳನ್ನೆಂದು ನಾನು ತಿನ್ನುವುದಿಲ್ಲ ಎಂಬುದಾಗಿ ಹೇಳಿದಾಗ, ಅಶುದ್ಧ ಪದಾರ್ಥಗಳನ್ನು ನಾನು ತಿನ್ನೋದಿಲ್ಲ ಎಂದಾಗ, ದೇವರು ಶುದ್ಧ ಮಾಡಿದ್ದನ್ನು ನೀನು ಓಲೆ ಎನ್ನಬಾರದೆಂದು ಆ ರೀತಿಯಾಗಿ 3 ಬಾರಿ ಉಂಟಾಗ್ತದೆ. ಪ್ರಿಯ ಸೋದರ ಸೋದರಿ, ಯೋಚನೆ ಮಾಡಿ ನೋಡ್ರಿ, ಈಗ ದೇವರು ಕೊಡುವಂಥದ್ದು ಓಲೆ ಪದಾರ್ಥವನ್ನ ಕೊಡ್ತಾರ? ಅಶುದ್ಧವಾದದ್ದೇನಾದ್ರು ತನ್ನ ಮಕ್ಕಳಿಗೆ ಕೊಡ್ತಾರ? ಅದಕ್ಕೆ ಒಂದು ಕಡೆ ವಾಕ್ಯ ಹೇಳ್ತದೆ, ತಂದೆ ತನ್ನ ಮಗನ ಏನಾದ್ರು ಬಂದು ರೊಟ್ಟಿಯನ್ನ ಕೇಳುವುದಾದರೆ ಕಲ್ಲನ್ನು ಕೊಡ್ತಾನ, ಏನಾದ್ರೂ ಮೀನ್ ಕೇಳೋದಾದ್ರೆ ಆವನ ಕೊಡ್ತಾನ. ಕೆಟ್ಟವರಾದಂತ ನಿಮ್ಮ ತಂದೆ ತಾಯಿಗಳನ್ನೇ ನಿಮಗೆ ಒಳ್ಳೆಯ ಪದಾರ್ಥ ಕೊಡೋದ್ರಲ್ಲಿ ನೀವು ಬೇಡಿಕೊಳ್ಳುವಾಗ ನಿಮಗೆ ಇನ್ನೆಷ್ಟು ಒಳ್ಳೆಯ ಪದಾರ್ಥಗಳನ್ನ, ಒಳ್ಳೆಯ ವರವನ್ನ ನಿಮಗೆ ಕೊಡಬಲ್ಲವನಲ್ಲವೇ ಎಂಬುದಾಗಿ ದೇವರೇ ಹೇಳ್ತಾರೆ. ಈಗ ಇಲ್ಲಿ ಪೇತ್ರನಿಗೆ ಒಂದು ದರ್ಶನ ಆದಾಗ ಅದನ್ನ ಅಶುದ್ಧ ಅಂತಾನೆ. ಇದೇ ರೀತಿಯಾಗಿ ಮದುವೆ ವಿಷಯದಲ್ಲೂ ಸಹ ನಡೀತಾ ಇದೆ. ಇವತ್ತು ದೇವರು ಕೊಡುವಂತ ಹುಡುಗನನ್ನ ಇಲ್ಲ ಹುಡುಗಿಯನ್ನ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಆಸ್ತಿ ಇಲ್ಲ, ಮನೆ ಇಲ್ಲ, ಹಣಕಾಸಿಲ್ಲ, ಕೆಲಸ ಇಲ್ಲ ಅಂತಂದ್ರೆ ಓಕೆ, ಅದೊಂದು ನಾವು ನೋಡ್ಬೋದು. ಕೆಲಸನೇ ಇಲ್ಲ ಅಂತಂದ್ರೆ ಹೀಗೆ ಜೀವನ ಮಾಡೋದು ಅಂತ. ಒಂದು ಕೆಲಸ ಮಾಡ್ತಾ ಇರ್ತಾನೆ, ಸ್ವಂತ ಮನೆ ಇರೋದಿಲ್ಲ. ಇಲ್ಲ ಅಂತಂದ್ರೆ ಅವ್ರಿಗೆ ತಂದೆ ತಾಯಿಗಳು ರಕ್ಷಣೆಗೆ ಬಂದಿರೋದಿಲ್ಲ. ಈ ರೀತಿಯಾದಂತ ಸಮಸ್ಯೆಗಳಿರ್ತದೆ. ಆದರೆ ಜನಗಳೇನ್ ಮಾಡ್ತಾರೆ, ದೇವರು ಕೊಟ್ಟಿದ್ದನ್ನ ರಿಜೆಕ್ಟ್ ಮಾಡ್ತಾರೆ, ದೇವರ ಹತ್ರ ಕೇಳೋದಿಲ್ಲ. ಆ ಜನರು ಏನು ಬಯಸ್ತಾರೆ ಜನಗಳಿಂದ ಅನ್ನೋದಾದರೆ, ಅವರ ಹತ್ರ ಸ್ವಂತ ಮನೆಯನ್ನ ಬಯಸ್ತಾರೆ, ಸ್ವಂತ ಕಾರ್ಗಳನ್ನ ಬಯಸ್ತಾರೆ, ಆಸ್ತಿ ಇದೆಯಾ ಅಂತ ಕೇಳ್ತಾರೆ, ಗೌರ್ಮೆಂಟ್ ಜಾಬ್ ಇದೆಯಾ ಅಂತ ಕೇಳ್ತಾರೆ. ಇವತ್ತು ಲೋಕವನ್ನಾಗಿ, ಲೋಕದಲ್ಲಿ ಇರುವಂತವನಾಗ್ಲಿ ಆಸೆ ಪಡಬೇಡ್ರಿ ಎಂಬುದಾಗಿ ಹೇಳದಂತ ದೇವರೇ ಇವತ್ತು ನಮ್ಮ ಜೀವಿತವನ್ನ ಕಟ್ಟುವಂತವ ತಾನೇ. ಇವತ್ತು ಆ ದೇವರ ಮೇಲೆ ನಾವೆಷ್ಟು ಭರವಸೆ ಉಳ್ಳವರಾಗಿರ್ಬೇಕು. ಹಾಗಾದ್ರೆ ನೀನು ದೇವರ ನಂಬಿದ್ಯಾ, ಇಲ್ಲ ಅಂತಂದ್ರೆ ನೀನು ಆಸ್ತಿ ಪಾಸ್ತಿಯನ್ನು ನಂಬಿದ್ಯಾ? ಇವತ್ತು ನಿನ್ನ ದೇವರ ಚಿತ್ತವನ್ನ ನೋಡ್ತಾ ಇದೀಯಾ, ಇಲ್ಲ ಮನುಷ್ಯನ ಚಿತ್ತನ, ಇಲ್ಲ ನಿಮ್ಮ ತಂದೆ ತಾಯಿಗಳ ಚಿತ್ತನ, ಇಲ್ಲ ನಿನ್ನ ಆಸೆ ಆಕಾಂಕ್ಷೆಗಳನ್ನ ನೋಡ್ತಾ ಇದೀಯಾ?
ಪ್ರಿಯ ಸೋದರ ಸೋದರಿ, ಇವತ್ತು ಕ್ರಿಸ್ತರು ಅಂದರೆ ದೇವರನ್ನು ಅರಿತಂತ ಜನಗಳ ಮದುವೆ ಯಾಕೆ ಡಿಲೇ ಆಗ್ತಾ ಇದೆ ಅಂದ್ರೆ, ಅವರು ಬಹಳವಾಗಿ ಅವರು ಕಂಡೀಷನ್ಗಳು ಆಗ್ತಾರೆ. ಕಂಡೀಷನ್ಗಳು, ನನಗೆ ಹಿಂಗೆ ಇರ್ಬೇಕು ಹುಡುಗ, ಆತನು ಬೆಳ್ಳಗಿರ್ಬೇಕು, ಆತನು ಇಷ್ಟು ಹೈಟ್ ಇರಬೇಕು, ಒಳ್ಳೆ ಜಾಬ್ ಅಲ್ಲಿ ಇರ್ಬೇಕು, ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ಬೇಕು ಎಂಬುದಾಗಿ ಕಂಡೀಷನ್ ಹಾಕುವಂತವರಿಗೆ ದೇವರು ಎಂದಿಗೂ ಮದುವೆ ಆಗೋದಕ್ಕೆ ಬಿಡೋದೇ ಇಲ್ಲ. ಮದುವೆ ಆಗಕ್ಕಾಗ್ಲಿ ಅವ್ರು ಅಂದುಕೊಂಡ ರೀತಿಯಲ್ಲಿ ದೇವ್ರು ಕೊಡೋದೇ ಇಲ್ಲ. ನೀನು ಪ್ರಾರ್ಥನೆ ಮಾಡ್ಬೋದು, ದೇವರೇ ನನಗೆ ಹಿಂಗೆ ಸಿಕ್ಕಿದ್ರೆ ಸಾಕು ದೇವರೇ ಎಂಬುದಾಗಿ, ಆದ್ರೆ ನಮ್ಗೆ ಹಿಂಗೇ ಬೇಕು ಎಂಬುದಾಗಿ ದೇವ್ರು ಕೊಟ್ಟಿದ್ದನ್ನು ಸಹ ಆದರೆ ನಮ್ಮ ಜೀವಿತ ಬಹಳವಾಗಿ ಬಾಧಿಸಲ್ಪಡ್ತದೆ. ಇವತ್ತು ದೇವರು ಕೊಡುವುದನ್ನ ಪೇತ್ರನು ಅಶುದ್ಧ ಅಂತ ಅಂದಾಗ, ಓಲೆಯ ಪದಾರ್ಥ ಅಂದಾಗ ದೇವರು ಹೇಳ್ತಾರೆ, ನಾನು ಶುದ್ಧ ಮಾಡಿದ್ದು ನೀನು ಓಲೆಯ ಪದಾರ್ಥ ಅಶುದ್ಧ ಎಂಬುದಾಗಿ ಹೇಳ್ಬೇಡ ಎಂಬುದಾಗಿ ಹೇಳ್ತಾರೆ ದೇವರು. ಇವತ್ತು ದೇವರು ನಿಮಗೆ ಕರೆಕ್ಟ್ ಆದಂತ ಸಮಯದಲ್ಲಿ, ಕರೆಕ್ಟ್ ಆದ ಏಜ್ ಅಲ್ಲಿ ನಿಮ್ಮ ಮದುವೆಯನ್ನು ಮಾಡಿಸ್ಬೇಕು ಅಂದಾಗ ಇವತ್ತು ನೀವೇ ಡಿಲೇ ಮಾಡ್ತಾ ಇದ್ದೀರಾ. ಇವತ್ತು ದೇವರು ಕೊಡುವುದನ್ನ ನೀನ್ ಡಿಲೇ ಮಾಡುವುದಾದರೆ ಮತ್ತೆ ನಿನ್ನ ಮದುವೆ ಹೇಗೆ ಆಗ್ತದೆ? ನೋಡ್ರಿ, ದೇವರು ಕೆಲವೊಂದು ವಿಚಾರಗಳನ್ನ ತಿಳಿಸ್ತಾರೆ. ದೇವರು ನಮಗೆ ಬಹಳ ಸಂಗಾತಿಯನ್ನು ಕೊಡುವಾಗ ಪ್ರಾರ್ಥನೆ ಮಾಡಿ ದೇವರ ಒಪ್ಪಿಗೆ ಇದೆಯಾ ಇಲ್ಲವಾ ಎಂಬುದಾಗಿ ಕೇಳೋದ್ರಲ್ಲಿ ಒಂದು ಅರ್ಥ. ನಾವು ದೇವರ ಪ್ರಾರ್ಥನೆ ಮಾಡೋದಿಲ್ಲ, ದೇವರತನೆ ಮಾಡೋದಿಲ್ಲ, ದರ್ಶನ ಕೇಳೋದಿಲ್ಲ, ತಂದೆ ಹತ್ರ ಸಮ್ಮುಖದಲ್ಲಿ ಕುಂತು ತಾಳ್ಮೆಯಿಂದ ನಿನ್ನ ಚಿತ್ತವಿದೆಯಾ, ಈತ ನನ್ನ ಮದುವೆ ಆಗೋದಾದ್ರೆ, ಇಲ್ಲ ಈಕೆಯನ್ನ ಮದುವೆ ಆಗೋದಾದ್ರೆ ನಾವು ಸುಖವಾಗಿರ್ತೀವ, ನಿನ್ನ ಚಿತ್ತ ಇದೆಯಾ, ನನಗೆ ಈಕೆ ಸರಿಯಾದ ಸಾಟಿನ ಎಂಬುದಾಗಿ ನಾವು ಯೋಚನೆ ಮಾಡೋದಿಲ್ಲ. ಅವನಿಗೆ ಆಸ್ತಿ ಇದೆಯಾ, ಅಂತಸ್ತಿದೆಯಾ, ಒಳ್ಳೆ ಸ್ವಂತ ಮನೆ ಇದೆಯಾ ಎಂಬುದಾಗಿ ನಾವು ಯೋಚನೆ ಮಾಡ್ತೀವಿ. ಮನೆಗಳನ್ನ ನೋಡ್ತೀವಿ, ಮನೆ ಚೆನ್ನಾಗಿದೆಯಾ, ಮೋಲ್ಡ್ ಮನೆ ಇದೆಯಾ, ಡೂಪ್ಲೆಕ್ಸ್ ಮನೆ ಇದೆಯಾ ಎಂಬುದಾಗಿ ಯೋಚನೆ ಮಾಡುತ್ತಾರೆ. ಆದರೆ ಏನನ್ನು ಬಯಸದೆ ಮದುವೆ ಆಗುವ ಜೀವಿತದಲ್ಲಿ ಕರ್ತನ ಎಲ್ಲಾ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ. ದೇವರು ಕೊಡುವಂತದ್ದು ಅಶುದ್ಧ ಎಂಬುದಾಗಿ ನೀನು ರಿಜೆಕ್ಟ್ ಮಾಡಿದಾಗ, ಇದು ಸರಿ ಇಲ್ಲ ಎಂಬುದಾಗಿ ರಿಜೆಕ್ಟ್ ಮಾಡಿದಾಗ, ಲೋಕದ ವಿಚಾರಗಳನ್ನು ತೆಗೆದುಕೊಂಡು ನೀನು ರಿಜೆಕ್ಟ್ ಮಾಡಿದಾಗ ನೀನು ದೇವರನ್ನೇ ರಿಜೆಕ್ಟ್ ಮಾಡ್ದಂಗೆ. ನೋಡ್ರಿ, ಆದಿಕಾಂಡ 16ನೇ ಅಧ್ಯಾಯದಲ್ಲಿ 1ನೇ ವಚನವನ್ನ ಓದುವುದಾದರೆ ಅಲ್ಲಿ ಏನ್ ನಡೀತದೆ ಅಂದ್ರೆ, ದೇವರು 15ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನೊಟ್ಟಿಗೆ ಮಾತಾಡ್ತಾರೆ. ಒಂದು ಮಾತನ್ನು ಹೇಳ್ತಾರೆ, ಅಬ್ರಹಾಮ, ನಿನಗೆ ಹುಟ್ಟುವವನೇ ನಿನ್ನ ಬಾಧ್ಯಸ್ಥನಾಗಿರ್ತಾನೆ. ನೋಡು, ಆಕಾಶವನ್ನ ನೋಡು, ನಕ್ಷತ್ರಗಳ ಎಣಿಸೋದಕ್ಕೆ ನಿನ್ನ ಕೈಲಿ ಸಾಧ್ಯವಾದರೆ ಎಣಿಸು, ನಿನ್ನ ಸಂತತಿ ಆ ರೀತಿಯಾಗಿ ನಾನು ಮಾಡ್ತೀನಿ ಎಂಬುದಾಗಿ ದೇವರೇ ಮಾತು ಕೊಡ್ತಾನೆ. ಆ ವಾಕ್ಯದಲ್ಲಿ ಕೆಳಭಾಗದಲ್ಲಿ ಹೇಳ್ತದೆ, ಅಬ್ರಹಾಮ ನಂಬ್ತನಂತೆ, ಆ ನಂಬಿದ ನಿಮಿತ್ತವಾಗಿ ಅವನ ನಂಬಿಕೆ ನೀತಿವಂತನಾಗಿ ಮಾರ್ಪಡ್ತಾನೆ. ದೇವರ ಲೆಕ್ಕವನ್ನ, ನಂಬಿಕೆ ಲೆಕ್ಕವನ್ನ ನೀತಿವಂತನಾಗಿ ಮಾರ್ಪಡಿಸ್ತಾರೆ. ಅದೇ ಒಂದು ಅಧ್ಯಾಯ ಕಳೆದು 16ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಬಂದಾಗ ಸಾರಾಳನ ಬಳಿ ಬರ್ತಾನೆ. ಸಾರಾಳ ಏನ್ ಹೇಳ್ತಾಳೆ, ಅಬ್ರಹಾಮನಿಗೆ ಒಂದು ಮಾತು ಹೇಳ್ತಾರೆ, ನನಗೆಂದಿಗೂ ಒಂದು ಮಗುವನ್ನು ಕೊಟ್ಟಿಲ್ಲ, ನೀನು ನನ್ನ ದಾಸಿ ಆದಂತ ಆಗಳನ್ನ ಮದುವೆ ಆಗು. ಅವಳಿಗೆ ಹೊಟ್ಟೆಯಲ್ಲಾದ್ರೂ ಒಂದು ಮಗು ಬಂದತ್ತು. ಮದುವೆ ಆಗಿದ ತಕ್ಷಣ 1 ವರ್ಷಕ್ಕೆ ಮಗು ಆಗ್ಬಿಡುತ್ತೆ, ಪ್ರೆಗ್ನೆನ್ಸಿ ಆಗ್ತಾಳೆ ಸ್ವಲ್ಪ ದಿನಕ್ಕೆ. ಆಗ ಆಕೆಗೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗ್ತದೆ. ಅವಳಿಗೂ ದೇವ್ರು ಕೊಟ್ರು, ಹಂಗಾದ್ರೆ ಫಾಲ್ಟ್ ಇರೋದು ನನ್ನಲ್ಲ, ಯಾರಲ್ಲಿ? ಪ್ರಿಯ ಸಹೋದರ ಸಹೋದರಿ, ಫಾಲ್ಟ್ ಇರುವಂತದ್ದು ದೇವರ ಮಾತಿನ ಮೇಲೆ ನಂಬಿಕೆ ಇಲ್ಲದಲ್ಲಿರೋದ್ರಲ್ಲಿ. ದೇವರು ನಿನಗೆ ಶ್ರೇಷ್ಠವಾದದೇ ಕೊಡ್ತಾನಲ್ಲ, ದೇವರು ನಿನಗೆ ಅಂದುಕೊಂಡಿದ್ದಕ್ಕಿಂತ ಮೇಲಾಗೆ ಕೊಡ್ತಾನಲ್ಲ. ಯಾಕಂದ್ರೆ ಯೆಶಾಯ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ನಿನ್ನ ಆಲೋಚನೆಗಿಂತ ನನ್ನ ಆಲೋಚನೆ ಬಹುದೊಡ್ಡದು. ಆಕಾಶವು ಎಷ್ಟು ಉನ್ನತವಾಗಿದೆಯೋ ನಿಮ್ಮ ಆಲೋಚನೆಗಳಿಂತ ನನ್ನ ಆಲೋಚನೆಯು, ನಿಮ್ಮ ಉದ್ದೇಶಗಳಿಗಿಂತ ನನ್ನ ಉದ್ದೇಶವು, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗವು ಅಷ್ಟು ಉನ್ನತವಾಗಿದೆ ಎಂಬುದಾಗಿ ಕರ್ತನು ತನ್ನ ಪ್ರವಾದಿಯ ಮೂಲಕವಾಗಿ ಹೇಳಿಸಲ್ಪಟ್ಟಿದ್ದಾರೆ. ಇವತ್ತು ನಿನ್ನ ಆಲೋಚನೆ ಪ್ರಕಾರವಾಗಿ ನಿನ್ ಲೈಫ್ ನಡಿಬೇಕಾ, ದೇವರ ಆಲೋಚನೆ ಪ್ರಕಾರವಾಗಿ ಲೈಫ್ ನಡಿಬೇಕಾ? ಯೋಚನೆ ಮಾಡ್ರಿ. ನಾನು ಎಷ್ಟೋ ಜನಗಳ ನನ್ನ ಬಳಿ ಬಂದಾಗ ಕೆಲವರೆಲ್ಲ ಕೇಳ್ತಾರೆ, ನನ್ನ ಮಗಳಿಗೆ, ನನ್ನ ಮಗನಿಗೆ ಒಂದು ಹುಡುಗನ ನೋಡ್ರಿ, ಇದ್ದಾರಾ ಎಂಬುದಾಗಿ ಕೇಳ್ತಾರೆ. ಆದರೆ ಕೇಳಲ್ಪಟ್ಟಾಗ ಅವರು ಹೇಳ್ತಾರೆ, ಒಂದು ಹುಡುಗಿಯನ್ನ ಏನಾದ್ರು ಇಂಥ ಜಾಗದಲ್ಲಿ ಇದ್ದಾರೆ ಎಂಬುದಾಗಿ ತೋರಿಸಿದಾಗ, ಅವರು ಬೆಳ್ಳಗಿದಾರ, ಅವರು ಚೆನ್ನಾಗಿದಾರ, ಸ್ವಂತ ಮನೆ ಇದೆಯಾ, ಹಣಕಾಸುಗಳಿದಾವ, ಆಸ್ತಿ ಪಾಸ್ತಿ ಇದಾವ,
ಲೋಕದ ದೃಷ್ಟಿಯಲ್ಲಿ ನೀವು ನೋಡುವುದಾದರೆ ಮತ್ತೆ ದೇವ್ರು ಹಿಂಗೆ ಕೊಡ್ತಾನೆ. ಇವತ್ತು ನನ್ನ ಜೀವಿತದಲ್ಲೂ ನನ್ನ ಮದುವೆ 26ನೇ ವಯಸ್ಸಿಗೆ ನನಗೆ ಮದುವೆ ಆಗ್ತದೆ. ದೇವರು ಒಂದು ಕರೆಕ್ಟ್ ಆದ ಏಜ್ ಮದುವೆ ಆಗ್ಲಿಕ್ಕೆ, ಈಗ 30, 35, 40 ಇಲ್ಲಿವರೆಗೂ ಮದುವೆ ಆಗ್ದಲೇ ಇರುವಂತವ್ರು ಇದ್ದಾರೆ. ಕಾರಣ ಏನು? ಅವರ ಕಂಡೀಷನ್ ನನಗೆ ಹಿಂಗೇ ಬೇಕು. ದೇವರೆಷ್ಟೋ ಸಾರಿ ನಿಮ್ಮ ಬಳಿಗೆ ಮಕ್ಕಳನ್ನ ಕಳಿಸ್ಕೊಡ್ತಾರೆ ಮದುವೆ ಆಗ್ಲಿಕ್ಕೆ. ಅದನ್ನ ನಿನ್ನ ಅಕ್ಕಪಕ್ಕದವರು, ನಿನ್ನ ಕುಟುಂಬದವರು, ನಿನ್ನ ತಂದೆ ತಾಯಿಗಳು, ಇಲ್ಲ ನಿನ್ನ ಸ್ವಂತ ಬುದ್ಧಿಯಿಂದನೇ ನೀನ್ ಅದನ್ನ ರಿಜೆಕ್ಟ್ ಮಾಡ್ಬೇಕಾದಾಗ ಮತ್ತೆ ನಿನ್ ಜೀವಿತದಲ್ಲಿ ಹೇಗೆ ಆಶೀರ್ವದಿಸಲ್ಪಡ್ತದೆ? ಯೋಚನೆ ಮಾಡಿ ನೋಡ್ರಿ ಪ್ರಿಯ ಸಹೋದರ ಸಹೋದರಿ. ನಿನಗೆ ದೇವರು ಕೊಡಬೇಕಾದಾಗ ನೀನ್ ಅದನ್ನ ರಿಜೆಕ್ಟ್ ಮಾಡುವಾಗ ನಿನ್ನ ಜೀವಿತ ಬಾಧಿಸಲ್ಪಡ್ತದೆ, ಅವಮಾನಕ್ಕೆ ಒಳಗಾಗ್ತೀಯ. ಕಾರಣ ಯಾರು? ಯೇಸು ಸ್ವಾಮಿ ನಿನಗೆ ಅವಮಾನ ಮಾಡ್ಲಿಕ್ಕೆ ಇದು ಮಾಡಿದ್ರ? ನಿನ್ನ ಏಜಿಗೆ ಸರಿಯಾಗಿ ಮಾಡ್ಲಿಲ್ಲ ಅಂತ ಅನ್ಕೊಳ್ತೀಯ? ನಿನ್ನ ಒಂದು ಕಂಡೀಷನ್. ಒಂದು ಸಾರಿ ಅದು ಯೋಚನೆ ಮಾಡಿದೀರಾ? ದೇವರೇ, ನನ್ನ ಮದುವೆ ಆಗುವಂತವನು ನಿನ್ನ ಚಿತ್ತದ ಪ್ರಕಾರವಾಗಿರ್ಬೇಕು, ನನಗೆ ಮದುವೆ ಆಗುವಂತ ಹುಡುಗಿ ನಿನ್ನ ಚಿತ್ತಕ್ಕೆ ಅನುಗುಣವಾಗಿರ್ಬೇಕು ಎಂಬುದಾಗಿ ಒಂದು ಸಾರಿ ಆದ್ರೂ ಆಸೆ ಪಟ್ಟಿದ್ದೀರಾ? ನಾವು ನಮ್ಮ ಕಂಡೀಷನ್ಗಳನ್ನ ದೇವ್ರ ಮುಂದೆ ಹಾಕ್ತಿವಿ. ನಮ್ಮ ಕಂಡೀಷನ್ಗಳು ನಮ್ಮ ಮನೆ ಹತ್ರನೇ ಇರಬೇಕು, ನಾವಿರುವಂತ ಊರಲ್ಲೇ ಇರಬೇಕು, ಬೆಂಗಳೂರು ಪಟ್ಟಣದಲ್ಲೇ ಸಿಗ್ಬೇಕು. ರೀತಿಯಾಗಿ ನಾವು ದೇವರ ಮುಂದೆ ಕಂಡೀಷನ್ಗಳು ಹಾಕಿದ್ರೆ, ಕರ್ತನ ಹೇಳ್ತಾನೆ, ನನಗಿದು ಬಹಳ ಸರಿ ಹೇಳಿದ್ದಾರೆ ಮದುವೆ ವಿಚಾರದಲ್ಲಿ ಬಂದು ಹೇಳಿದಾಗ ಕೆಲವರೆಲ್ಲ, ಅದು ಬಹಳ ದೇವರನ್ನ ಬಾಧಿಸಲ್ಪಡ್ತದೆ. ಕಂಡೀಷನ್ ಹಾಕುವಂತವ್ರ ಲೈಫಲ್ಲಿ ಮದುವೆ ಆಗೋದು ಬಹಳ ಕಷ್ಟ ರೀ. ಅದಕ್ಕೆ ದೇವರು ಹೇಳ್ತಾರೆ, ಒಬ್ಬ ಐಶ್ವರ್ಯವಂತನು ಪರಲೋಕ ರಾಜ್ಯ ಸೇರೋದಕ್ಕಿಂತ ಒಂದು ಸೂಜಿಯ ಕಣ್ಣಿನಲ್ಲಿ ಹೊಟ್ಟೆ ತೂರುವುದು ಹೋಗುವುದು ಬಹಳ ಸುಲಭ ಎಂಬುದಾಗಿ. ಇವತ್ತು ನಿನ್ನ ಜೀವಿತದಲ್ಲಿ ನೀನು ದೇವರ ಚಿತ್ತವನ್ನ ಬಯಸ್ತಾ ಇದೆಯಾ, ಇಲ್ಲ ನಿನ್ನ ಉದ್ದೇಶಗಳ ಪ್ರಕಾರವಾಗಿ ಮಾಡ್ತಾ ಇದೆಯಾ? ನನ್ನ ಮದುವೆ ಆಗಿದ ಕಾರಣ ಏನು? 26ನೇ ವಯಸ್ಸಿಗೆ ಅಂದ್ರೆ ನಾನು ದೇವರ ಇಷ್ಟಾರ್ಥವನ್ನ ನೆರವೇರಿಸ್ತಾ ಇದ್ದೆ. ನನ್ನ ದೇವರ ಇಷ್ಟಾರ್ಥವನ್ನ ನೆರವೇರಿಸುವ ಸಂದರ್ಭದಲ್ಲಿ ನನ್ನ ಇಷ್ಟಾರ್ಥವನ್ನ ದೇವರು ನೆರವೇರಿಸಿದ್ರು. ನನ್ನ ಸಂಸಾರವನ್ನ ನನಗೆ ದೇವರು ಕೊಟ್ರು. ಯಾಕೆಂದ್ರೆ ನನ್ನ ತಂದೆಯನ್ನ ನಾನು ಕಳೆದುಕೊಳ್ತೀನಿ 2010ರಲ್ಲಿ. ಆಗ ದೇವರ ಸಮ್ಮುಖದಲ್ಲಿ ಪ್ರತಿದಿನ ಅಳ್ತಾ ಇರ್ತೀನಿ, ದುಃಖ ಪಡ್ತಾ ಇರ್ತೀನಿ. ಆ ಸಂದರ್ಭದಲ್ಲಿ ದೇವರು 20 ದಿನಗಳು ಕಳೆದ ನಂತರ ನನ್ನ ಪಕ್ಕದಲ್ಲಿ ಯಾರೋ ಒಬ್ರು ಕುಂತು ಒಂದು ಮಾತನ್ನು ಹೇಳ್ತಾರೆ, ನೀನು ಲೋಕದ ತಂದೆಯನ್ನ ಮಾತ್ರ ಕಳ್ಕೊಂಡಿದ್ಯಾ, ಆದರೆ ನಿರಂತರವಾಗಿ ನಾನು ನಿನ್ ಜೊತೆ ಇರ್ತೇನೆ ಎಂಬುದಾಗಿ. ಹಂಗಾದ್ರೆ ದೇವ್ರು ನನ್ನ ಜೊತೆ ಇದ್ದ ಮೇಲೆ ನನ್ನ ಎಲ್ಲಾ ಅವಶ್ಯಕತೆಗಳನ್ನ ದೇವರೇ ನೋಡ್ಬೇಕಲ್ಲ. ಮದುವೆ, ಆಹಾರ, ಬಟ್ಟೆ, ಪ್ರತಿಯೊಂದು ದೇವರೇ ನೋಡ್ಬೇಕಲ್ಲ. ಮತ್ತೆ ನನಗೆ ಯಾಕೆ ಚಿಂತನೆ? ತಂದೆ ಇರ್ಬೇಕಾದಾಗ ಮತ್ತೆ ನೀನು ದೇವರನ್ನ ತಂದೆಯಾಗಿ ಸ್ವೀಕಾರ ಮಾಡಿದ್ಯಲ್ಲ, ನನ್ನ ಕಷ್ಟಗಳು ಬಂದಾಗ ಪ್ರಾರ್ಥನೆ ಮಾಡುವ ದೇವರಾಗಿ ಸ್ವೀಕಾರ ಮಾಡಿದ್ಯಾ? ಯಾರ ಜೀವಿತದಲ್ಲಿ ತಂದೆಯಾಗಿ ದೇವರಿರೋದಿಲ್ವೋ, ದೇವರಾಗಿರ್ತಾನೋ ಅವ್ರು ಕರೆದಾಗ ಬರ್ತಾರೆ, ದೇವರ ಆಶೀರ್ವಾದ ಮಾಡಿದ್ರೆ ಹೋಗ್ತಾರೆ. ತಂದೆ ಅನ್ನುವಂತ ಸ್ಥಾನ ನೀವು ಕೊಟ್ಟಾಗ, ತಂದೆಗೆ ಭಯಪಟ್ಟು ನೀವು ನಡೆದಾಗ, ತಂದೆ ಏನ್ ಹೇಳ್ತಾರೋ ಅದಕ್ಕೆ ನೀವು ಬದ್ಧರಾಗಿ ನಡೆದಾಗ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಸರಿಯಾದ ಗಳಿಗೆಗೆ ಉಂಟಾಗ್ತದೆ. ಪ್ರಿಯ ಸಹೋದರ ಸಹೋದರಿ, ಈ ಆದಿಕಾಂಡದಲ್ಲಿ 16ನೇ ಅಧ್ಯಾಯದಲ್ಲಿ ಆಕೆ ಹೇಳಿದ ಮಾತಿಗೆ 15ನೇ ಅಧ್ಯಾಯದಲ್ಲಿ ದೇವರು ಹೇಳಿದ್ದಾರೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತವನೇ ಬಾಧ್ಯಸ್ಥನ ಆಗ್ಬೇಕು. ಅದು ನಂಬ್ತಾನೆ. ಇಲ್ಲಿ ಸಾರಾ ಹೇಳಿದ ತಕ್ಷಣನೇ ಅದನ್ನು ನಂಬಿಡ್ತಾನೆ. 13 ವರ್ಷ ದೇವರು ಅಬ್ರಹಾಮನೊಟ್ಟಿಗೆ ಮಾತಾಡೇ ಇಲ್ಲ. ಇವತ್ತು ಯೋಚನೆ ಮಾಡಿ ನೋಡ್ರಿ, ನಿಮ್ಮ ಜೀವಿತದಲ್ಲಿ ನೀವು ಯಾವಾಗ ದೇವರ ಹೇಳಿದ್ರು ಸಹ ಅದನ್ನ ನೀವು ಮೀರಿ ನೀವು ನಡೆದುಕೊಳ್ತಿರೋ, ನಿಮ್ಮ ಜೀವಿತ ಮದುವೆಗೆ ಬಹಳವಾಗಿ ತಡೆ ಕೊಡ್ತದೆ. ನಾವು ಯಾವಾಗ ಲೋಕದ ರೀತಿ ನೋಡಿ, ಲೋಕದ ಆಸೆಯಿಂದ ಯಾವುದನ್ನು ಬಯಸದೆ ದೇವರ ಒಪ್ಪಿಗೆಯನ್ನು ಮಾತ್ರ ನಾವು ಪಡಿತೀವೋ, ಆಗ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಮದುವೆ ಆಗ್ತದೆ, ಸರಿಯಾದ ಏಜಿಗೆ ಮದುವೆ ಆಗ್ತದೆ. ಮದುವೆ ವಿಷಯದಲ್ಲಿ ನಮ್ಗೇನು ಅಷ್ಟೊಂದು ಕಷ್ಟ ಇರೋದಿಲ್ಲ ರೀ. ಆದ್ರೆ ನಾವೇನ್ ಮಾಡ್ತೀವಿ, ದೇವ್ರು ಕೊಡ್ಬೇಕಾದಾಗ ನಾವು ಅಲ್ಲಿ ವಿಧೇಯರಾಗಿರೋದಿಲ್ಲ, ದೇವ್ರು ಕೊಡ್ಬೇಕಾದಾಗ ಅಲ್ಲಿ ನಾವು ತಗ್ಗಿಸಿಕೊಳ್ಳುವುದಿಲ್ಲ, ದೇವರು ನಮಗೆ ಕೊಡ್ಬೇಕಾದಾಗ ಆ ಸ್ಥಳವು ನಮಗಿದೆ, ಆ ಸ್ಥಳವೇ ನಮ್ಮ ಆಶೀರ್ವಾದ ಎಂಬುದಾಗಿ ನಾವು ಬಯಸೋದಿಲ್ಲ. ನಾವು ಯಾವ ರೀತಿಯಾಗಿ ಬಯಸಲಿದ್ದಾಗ ದೇವರಿಗೆ ಅವಿದ್ಯರಾಗಿ ನಡೆಯಲ್ಪಟ್ಟಾಗ ಮತ್ತೆ ದೇವರಿಗೆ ನಿಮಗೆ ಕೊಡ್ತಾನೆ. ಯಾವತ್ತೇ ಆಗಲಿ ನೀವು ದೇವರಿಗೆ ಕಂಡೀಷನ್ ಹಾಕಕ್ ಹೋಗ್ಬೇಡ್ರಿ ಮದುವೆ ವಿಚಾರಗಳಲ್ಲಿ. ನನಗಿದು ಮದುವೆ ಅಂತಾನೆ ಅಲ್ಲ, ಯಾವುದೇ ವಿಚಾರ ಆದ್ರೂ ಸರಿ, ದೇವರೇ ನಿನ್ ಚಿತ್ತ ಮಾತ್ರನೇ ನೆರವೇರಲಿ ಎಂಬುದಾಗಿ ಹೇಳ್ರಿ. ಯಾವಾಗ ದೇವರ ಚಿತ್ತವನ್ನ ಮಾತ್ರ ನೋಡ್ತೀವೋ ಆಗ ಮಾತ್ರನೇ
ದೇವರು ದೊಡ್ಡ ಕಾರ್ಯವನ್ನ ಮಾಡ್ತಾನೆ. ನಾವು ದೇವರ ಚಿತ್ತವನ್ನು ನೋಡೋದಿಲ್ಲ, ನಮ್ಗೆ ಇದು ಬೇಕು, ಲೋಕದ ವಿಚಾರಗಳನ್ನ ತೆಗೆದುಕೊಳ್ತೀವಿ. ಯಾರೋ ಒಬ್ರು ಬರ್ತಾರೆ, ಸ್ವಂತ ಮನೆ ಇದೆಯಾ, ಅವ್ರಿಗೆ ಕಾರುಗಳಿದಾವ, ಮನೆ ಇದಾವ, ಏನ್ ಕೆಲಸ, ಗೌರ್ಮೆಂಟ್ ಜಾಬ್ ಅಲ್ವಾ, ಅವ್ರನ್ನೆಲ್ಲ ಬೇಡ, ಮದುವೆ ಆಗ್ಬೇಡ್ರಿ ಎಂಬುದಾಗಿ ನಿಮ್ಮ ಕಿವಿಗೆ ಊದುವಂತವ್ರು ಇದ್ದಾರೆ. ಮನುಷ್ಯನ ಮಾತನ್ನ ಕೇಳುವವರು, ನಿಮ್ಮ ಕಂಡೀಷನ್ ಹಾಕುವವರು, ಅವರ ಮದುವೆ ಬಹಳವಾಗಿ ಡಿಲೇ ಆಗ್ತದೆ. ಮದುವೆ ಆಗಕ್ಕಾಗಲ್ಲ. ಯಾಕಂದ್ರೆ ದೇವ್ರು ಕೊಡುವಂಥದ್ದು ಯಾವತ್ತೇ ಆದ್ರೂ ಶ್ರೇಷ್ಠವಾದದ್ದೇ. ಕರ್ತನ ನನಗೆ ಹೇಳ್ತಾರೆ, ನೀನು ಮದುವೆ ಆಗುವಂತ ಹುಡುಗಿ ನಾನು ಕೊಡ್ತೀನಿ, ಆದ್ರೆ ಆ ಹುಡುಗಿಯಿಂದ ನೀನ್ ಏನೋ ಬಯಸ್ಬೇಡ. ಆ ಹುಡುಗಿ ಹತ್ರ ₹1 ನೀನು ಬಯಸ್ಬೇಡ. ಆ ಹುಡುಗಿನ ಮದುವೆ ಆದ ನಂತರ ನಿನಗೆ ಜೀವಿತದಲ್ಲಿ ಎಲ್ಲವನ್ನ ನಾನು ಕೊಡ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ಅದೇ ರೀತಿಯಾಗಿ ದೇವರು ಮಾತು ಕೊಟ್ಟ ರೀತಿಯಲ್ಲೇ ಒಬ್ಳು ಮಗಳು ಸಿಗ್ತಾಳೆ ನನಗೆ. ಆ ಸಿಕ್ಕಿದ ನಂತರ, ನಾವು ಮದುವೆ ಆದ ನಂತರ ದೇವರು ಎಲ್ಲವನ್ನ ದೇವರು ಕೊಟ್ಟು ನಡೆಸ್ತಾ ಇದ್ದಾರೆ. ಸುಖವಾಗಿ ಸಂತೋಷವಾಗಿ ಇಟ್ಟಿದ್ದಾರೆ. ಕಾರಣ ಇಷ್ಟೇ, ನಾನು ದೇವರ ಚಿತ್ತಕ್ಕೆ ನಾನು ಒಳಪಟ್ಟೆ, ದೇವರ ಉದ್ದೇಶಕ್ಕೆ ನಾನು ಒಳಪಟ್ಟೆ, ದೇವರ ಕಾರ್ಯಗಳಿಗೆ ನಾನು ಒಳಪಟ್ಟೆ. ದೇವರೇ ನಿನ್ನ ಚಿತ್ತ ಮಾತ್ರ ನೆರವೇರಲಿ ಎಂಬುದಾಗಿ ನಾನು ಬಹಳವಾಗಿ ದೇವರ ಹೋಗ್ಬೇಡ್ರಿ. ನಿಮ್ಮ ನಿರ್ಧಾರ ನೀವು ದೇವ್ರ ಮುಂದೆ ಹೇಳ್ರಿ, ವಿಜ್ಞಾಪನೆ ಮಾಡ್ರಿ. ದೇವ್ರು ಕೊಡೋದನ್ನ ಸಂತೋಷವಾಗಿ ಸ್ವೀಕಾರ ಮಾಡ್ಕೊಳ್ರಿ. ನೋಡ್ರಿ, ಒಂದು ವಾಕ್ಯವನ್ನ ಸಹ ನಾವು ಓದ್ಕೊಳ್ಳೋಣ. ಮತ್ತಾಯ 19ನೇ ಅಧ್ಯಾಯದಲ್ಲಿ 5ನೇ ವಚನವನ್ನ ನೋಡುವುದಾದರೆ, ಮನುಷ್ಯರು ನಿರ್ಮಾಣ ಮಾಡಿದ ಆದಿಯಲ್ಲಿ ಅವರನ್ನು ಗಂಡು ಹೆಣ್ಣಾಗಿ ದೇವರು ನಿರ್ಮಿಸಿದ್ದಾರೆ. ಅಂದರೆ ಒಂದು ಗಂಡನ ಉಂಟು ಮಾಡದ ಮೇಲೆ ದೇವರು ಹೆಣ್ಣನ ಉಂಟು ಮಾಡದಲೇ ಇದು ಬಿಡ್ತಾರ? ಯೋಚನೆ ಮಾಡ್ರಿ. ನಮ್ಮ ದಡ್ಡತನ, ನಮ್ಮ ಅವಿದ್ಯತ್ವ, ನಾವು ಲೋಕದ ರೀತಿಯಲ್ಲಿ ನಡೆದುಕೊಳ್ಳುವುದರಿಂದ ಈಗ ಎಷ್ಟೋ ಜನ ಅನ್ಕೊಳ್ತಾರೆ, ನನಗೆ ಪಾಸ್ಟೇ ಬೇಕು ಎಂಬುದಾಗಿ. ಬಯಸೋ ತಪ್ಪಲ್ಲ, ಅದು ಚಿತ್ತ ಇದೆಯಾ? ನೀನು ಪಾಸ್ಟರ್ ಮದುವೆ ಆಗ್ಲಿಕ್ಕೆ ನಿನಗೆ ಆ ಪಾಸ್ಟರ್ ಕಾಲಿಂಗ್ ಇದೆಯಾ? ನಿನಗೆ ಆ ಸೇವೆ ಮಾಡುವ ಕಾಲಿಂಗ್ ಇದೆಯಾ? ನಿನಗೆ ದೇವರು ಕರೆಯಲ್ಪಟ್ಟಿದ್ದಾರ? ಕರೆನ ನೀನು ಅಭಿಷೇಕಿಸಲ್ಪಟ್ಟಿದ್ದೀಯಾ? ಒಬ್ಬ ವ್ಯಕ್ತಿ ಪಾಸ್ಟೇ ಬೇಕು ಎಂಬುದಾಗಿ, ಸೇವಕರೇ ಬೇಕು ಎಂಬುದಾಗಿ ಬಯಸುವುದು ತಪ್ಪಲ್ಲ. ಆದ್ರೆ ನೀನು ಸಹ ಆ ಸೇವಕರಿಗೆ ಬಹಳವಾಗಿ ಸಪೋರ್ಟಿಂಗ್ ಇರಬೇಕು. ಸೇವೆ ಮಾಡುವಂತ ಸೇವಕರು ಮದುವೆ ಆಗೋದ್ರಿಂದ ಆಸ್ತಿ ಪಾಸ್ತಿ ಸಿಗಲ್ಲ ರೀ. ಅಂತವ್ರದ ಮದುವೆ ಆದಾಗ ಬಹಳ ಇಕ್ಕಟ್ಟು ಪಕ್ಕಟ್ಟುಗಳಲ್ಲಿ ಹಾದು ಹೋಗ್ಬೇಕಾಗ್ತದೆ. ದೇವರು ಅದ್ರ ನಿಮಿತ್ತವಾಗಿ ಎಲ್ಲವನ್ನು ಕೊಡ್ತಾ ಬರ್ತಾರೆ. ನಾವು ಏನನ್ನು ಬಯಸಿ ಮದುವೆ ಆಗ್ಬಾರ್ದು, ಹುಡುಗನಾಗ್ಲಿ ಹುಡುಗಿನಾಗ್ಲಿ. ದೇವರನ್ನ ಬಯಸಿ ಮದುವೆ ಆಗ್ರಿ. ನಿಮ್ ಜೀವಿತ ದೇವರೆಲ್ಲವನ್ನು ಉದ್ಧಾರ ಮಾಡ್ತಾನೆ. ಕಂಡೀಷನ್ ಹಾಕೋದನ್ನ ಬಿಡ್ರಿ. ಮೊದಲನೇದಾಗಿ ದೇವರು ಕೊಡೋದನ್ನ ಸ್ವೀಕಾರ ಮಾಡ್ರಿ. ಅವ್ರು ಬೆಳ್ಳಗನ ಇರ್ಲಿ, ಕರಗನ ಇರ್ಲಿ. ಎಷ್ಟೋ ಜನ ಬಹಳವಾಗಿ ನಾನು ಹುಡುಗಿ ನೋಡುವಂಥದ್ದು, ಹುಡುಗ ನೋಡುವಂಥವ್ರು ಬೆಳ್ಳಗಿರ್ಬೇಕು ಅನ್ನುವಂಥದ್ದು ನೋಡ್ತಾರೆ. ಪ್ರಿಯ ಸೋದರ ಸೋದರಿ, ಅದೆಲ್ಲ ಮುಖ್ಯ. ಅವರು ದೇವರ ಹತ್ತಿರವಾಗಿದ್ದಾರ? ಅವರು ದೇವರಿಗೆ ಒಂದು ಸಂಪರ್ಕವಿದೆಯಾ? ಆ ಮಗ ನೀವು ನೋಡ್ಬೇಕಾದಾಗ ಅವರಿಬ್ಬರು ದೇವರಿಗೆ ಸಂಪರ್ಕದಲ್ಲಿದ್ದಾರ? ಅವರು ಡೈಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರ? ಡೈಲಿ ವಾಕ್ಯವನ್ನು ಓದ್ತಾ ಇದ್ದಾರ? ಇದನ್ನ ಚೆಕ್ ಮಾಡ್ರಿ. ಒಬ್ಬ ಆತ್ಮಿಕವಾಗಿರುವಂತ ಸೇವಕ ಆಗಿರ್ಬೋದು, ಒಬ್ಬ ಆತ್ಮಿಕವಾಗಿರುವಂತ ಕುಟುಂಬ ಆಗಿರ್ಬೋದು, ನೋಡುವಂತ ಕಾರ್ಯ ಏನು ಇಂಥದ್ದೇ ಅಲ್ಲ. ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರ? ಅವರು ಡೈಲಿ ಬೈಬಲ್ ಓದ್ತಾ ಇದ್ದಾರ? ಅವರು ದೇವರೊಟ್ಟಿಗೆ ಒಂದು ಸಂಪರ್ಕವಿದೆಯಾ? ಅದನ್ನ ನೋಡ್ರಿ. ಇಂಥ ಸ್ವಭಾವಗಳನ್ನ ನೋಡಿ ಮದುವೆ ಆಗ್ರಿ. ಆಗ ದೇವರು ಏನೇ ಹೋರಾಟಗಳು ಬಂದ್ರು ದೇವರು ಅದನ್ನ ಈ ಪ್ರಾರ್ಥನೆಗಳಿಂದ, ಈ ಎಲ್ಲಾ ಕಾರ್ಯಗಳಿಂದ ನಿಮ್ಮನ್ನ ತಪ್ಪಿಸಿ ಅದ್ಭುತವಾಗಿ ನಡೆಸ್ತಾರೆ. ಆಸ್ತಿನ ಅಂತಸ್ತ ನೋಡಿ ಮದುವೆ ಆಗುವಂಥದ್ದು, ಇಂಥವರೇ ಬೇಕು ಎಂಬುದಾಗಿ ಬಯಸುವಂಥದ್ದು. ಗೌರ್ಮೆಂಟ್ ಜಾಬ್ ಇರೋರೇ ಬೇಕು, ನಾನು ಡಿಗ್ರಿ ಮಾಡಿದ್ದೀನಿ, ನಾನು MBBS ಮಾಡಿದ್ದೀನಿ, ನಾನು BCom ಮಾಡಿದ್ದೀನಿ, ನಾನು ಬಹಳ ಓದಿದ್ದೀನಿ, ನನ್ನ ತಕ್ಕನಾಗೆ ಇರ್ಬೇಕು ರೀ. ಓದೋನ್ ತಗೊಂಡು ಏನ್ ಮಾಡ್ತೀರಾ? ನಿಮ್ಮ ಮದುವೆ ಏಜ್ ಮೀರಿ ಹೋಗ್ತಾ ಇದೆಯಲ್ಲ. ನೀನು ಯಾವಾಗ ನಿನ್ನ ಆಲೋಚನೆ ಪ್ರಕಾರವಾಗಿ ನೀನು ಬಯಸ್ತೀವೋ ಅದು ನೀನು ಮದುವೆ ಆಗೋದು ಬಹಳ ಕಷ್ಟ. ರಾಂಗ್ ಡಿಸಿಷನ್ ತೆಗೆದುಕೊಂಡು ನೀನು ಮದುವೆ ಆಗ್ತೀಯ. ಅದನ್ನು ಬಹಳವಾಗಿ ಅದು ದೇವರು ವಿರೋಧಿಸ್ತಾರೆ. ನೋಡ್ರಿ, ಒಂದು ವಾಕ್ಯನ ಓದ್ಕೊಳ್ಳೋಣ ಹಾಗೆ ಮುಂದಿನ ವಾಕ್ಯವನ್ನ. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನ ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದ್ದಾನೆಂಬುದಾಗಿ ನೀವು ಓದಲಿಲ್ವೇ?
ಈಗಿರಲಾಗಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದನ್ನ ಮನುಷ್ಯನು ಅಗಲಿಸಬಾರದು. ಇವತ್ತು ದೇವರು ನಿಮಗೆ ಒಂದು ಮಗನನ್ನ ಪರಿಚಯ ಮಾಡಿಕೊಡ್ತಾರೆ. ಆಗ ದೇವರು ಏನ್ ಮಾಡ್ತಾರೆ, ನಿಮಗೆ ಕೊಟ್ಟ ನಂತರ ನಿನ್ನ ಜೊತೆಯಲ್ಲಿರುವಂತವ್ರು, ನಿನ್ನ ಸ್ನೇಹಿತರು, ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಹುಡುಗಿನ ತೋರಿಸ್ಲಿ ಇಲ್ಲ ಹುಡುಗ ತೋರಿಸ್ಲಿ, ಸ್ನೇಹಿತರನ್ನ, ಅಕ್ಕಪಕ್ಕದವ್ರನ್ನ, ಬಂಧು ಬಾಂಧವ್ರನ್ನ ಕೀಳಿ ಒಪ್ಕೊಂತಾರೆ. ಒಂದು ಸಾರಿ ಆದ್ರೂ ದೇವರ ಹತ್ರ ಒಪ್ಪಿಸಿದ್ದೀರಾ? ದೇವರೇ, ಮಗಳನ್ನ ನೀವು ಕೊಟ್ಟಿದ್ದೀರಾ, ನಿನ್ನ ಚಿತ್ತವಿದ್ಯಾ ಎಂಬುದಾಗಿ. ನಾನು ಒಂದು ಜಾಗಕ್ಕೆ ಹೋಗ್ತೀನಿ, ಒಂದು ಜಾಗಕ್ಕೆ ಹೋದಾಗ ಅವರ ತಂದೆ ತಾಯಿದ್ರು ಹೇಳ್ತಾರೆ, ನಾನು ನೋಡಿದ್ದೀನಿ ಒಂದು ಹುಡುಗನ, ಅವರನ್ನೇ ಮದ್ವೆ ಆಗ್ಬೇಕು, ನೀವೇನ್ ಮಾಡ್ತೀರೋ ಇವಾಗ ಗೊತ್ತಿಲ್ಲ ಫಸ್ಟ್ ಎಂಬುದಾಗಿ ಕಂಡೀಷನ್ ಆಗ್ತಾರೆ. ನಾನು ಹೇಳ್ತೀನಿ, ದೇವರ ಚಿತ್ತ ಅನ್ನೋದಿದ್ರೆ ಅದ್ ಯಾವನೇ ಬಂದ್ರು ತಡೆ ಮಾಡಕ್ ಆಗೋದಿಲ್ಲ. ದೇವರ ಚಿತ್ತ ಇಲ್ಲ ಅಂದ್ರೆ ದೇವದೂತ ಬಂದ್ರು ಸಹ ಅದು ನನ್ನಿಂದಲೂ ಸಹ ಅದನ್ನ ಮಾಡೋದಿಕ್ಕಾಗೋದಿಲ್ಲ. ಪ್ರಿಯ ಸೋದರ ಸೋದರಿ, ಇವತ್ತು ದೇವರು ಒಂದು ಮಾಡಿದ್ದು ಮನುಷ್ಯರಾಗ್ಲಿಸಬಾರದು. ಈಗ ಒಂದು ಹುಡುಗಿಯನ್ನಿಗೆ ಒಂದು ಹುಡುಗನನ್ನ, ಒಂದು ಹುಡುಗನಿಗೆ ಒಂದು ಹುಡುಗಿಯನ್ನ ದೇವರೇ ಕೊಟ್ಟ ನಂತರ ಯಾರೋ ಒಬ್ರು ಬಂದು ಅದನ್ನ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ, ಅವರಿಗೆ ಅವಕಾಶ ಮಾಡ್ಕೊಡ್ತೀರಾ ಅಂದ್ರೆ, ಮತ್ತೆ ನಿಮ್ಮ ಆಲೋಚನೆ ಲೋಕದಲ್ಲೇ ಬೆಳೀತಿರೋದಲ್ವಾ? ನೀವೊಬ್ರು ಆತ್ಮಿಕವಾಗಿ ಇರೋದಾದ್ರೆ, ಪ್ರತಿದಿನ ಬೈಬಲ್ ಓದುವಂತ ವ್ಯಕ್ತಿ ಆಗಿದ್ರೆ, ಪ್ರತಿದಿನ ಪ್ರಾರ್ಥನೆ ಮಾಡುವಂತರಾಗಿದ್ರೆ, ನಿಜವಾಗಿಯೂ ನೀವೆಂದಿಗೂ ಲೋಕದ ರೀತಿಯಲ್ಲಿ ನೀವು ಯಾವುದನ್ನೂ ಬಯಸೋದಿಲ್ಲ. ಯಾವುದನ್ನು ಲೋಕದ ರೀತಿಯಲ್ಲಿ ಬಯಸೋದೇ ಇಲ್ಲ. ನೀವು ಎಲ್ಲವನ್ನು ಏನ್ ಮಾಡ್ತೀರಾ? ದೇವರೇ, ಇದು ನಿನ್ ಚಿತ್ತ ಇದೆಯಾ? ದೇವರೇ ದೇವರನ್ನ ಬಯಸ್ತಾರೆ, ದೇವರ ಚಿತ್ತವನ್ನ ಬಯಸ್ತಾರೆ. ಇವತ್ತು ನೀನ್ ಯಾವ್ದನ್ನ ಬಯಸ್ತಾ ಇದೀಯಾ? ಯಾವ ಉದ್ದೇಶವನ್ನ ಬಯಸ್ತಾ ಇದೀಯಾ? ಇವತ್ತು ಕರ್ತನ್ ಹೇಳ್ತಾನೆ, ಇವರಿಬ್ಬರು ಒಂದೇ ಶರೀರ, ಇಬ್ಬರಲ್ಲ ಇನ್ನು ಮುಂದೆ. ಯಾವಾಗ ದೇವರು ನಿರ್ಧಾರ ಮಾಡ್ತಾರೋ ಅವರಿಬ್ಬರು ಒಂದಾದಂಗೆ ಲೆಕ್ಕ. ಅದನ್ನ ಬೇರ್ಪಡಿಸೋದಿಕ್ಕಾಗೋದಿಲ್ಲ. ಯಾರೋ ಒಬ್ಬರಿಂದ ನಿನಗೆ ದೇವರು ಕೊಟ್ಟಿದ್ದನ್ನ ನೀನು ರಿಜೆಕ್ಟ್ ಮಾಡುವಾಗ, ಮಗನಾಗಿರ್ಬೋದು, ಮಗಳಾಗಿರ್ಬೋದು, ಅದು ನಿನ್ನ ಶಾರೀರಿಕವಾಗಿರುವಂತ ಕಾರ್ಯ. ಒಂದು ಸಾರಿ ಆದ್ರೂ ದೇವರಿಗೆ ಕೇಳ್ರಿ, ದೇವರ ಸಮ್ಮುಖದಲ್ಲಿ ಮೊಣಕಾಲು ಹಾಕ್ರಿ, ಟೈಮ್ ತೆಗೆದುಕೊಳ್ರಿ. ಅದ್ರಲ್ಲಿ ತಪ್ಪೇನಿಲ್ಲ. ಟೈಮ್ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ರಿ. ದೇವರ ನಿನ್ ಚಿತ್ತ ಇದೆಯಾ? ದೇವರೊಬ್ಬರಿಗೆ ಗೊತ್ತು ಮುಂದೆ ಏನ್ ನಡೀತದೆ, ಯಾವ ರೀತಿ ಇರ್ತೀವಿ, ಸುಖವಾಗಿರ್ತೀವ, ಸಂತೋಷವಾಗಿರ್ತೀವ, ಇಲ್ಲ ಇವರಿಂದ ಕಿತ್ತಾಡ್ತೀವ, ಜಗಳ ಮಾಡ್ತೀವ, ಡೈವರ್ಸ್ ಆಗ್ತದ, ದೇವ್ರಿಗೆ ಚೆನ್ನಾಗ್ ಗೊತ್ತು. ಅಂತ ಕಿತ್ತಾಟ ಜಗಳಗಳು ಗಂಡ ಹೆಂಡತಿರು ಸಹಜ. ಆದ್ರೆ ಅದು ಓವರ್ ಆಗಿರೋದಾದ್ರೆ, ನಿಮ್ದಿನ ಇಲ್ಲ ಅನ್ನೋದಾದ್ರೆ, ಡೈವರ್ಸ್ ವರ್ಗ ಹೋಗೋದಾದ್ರೆ, ಅದು ನಿನ್ನ ರಾಂಗ್ ಡಿಸಿಷನ್. ದೇವ್ರ ಹತ್ರ ಕೇಳದಲ್ಲಿರುವಂತದ್ದು. ಮುಖ್ಯವಾಗಿ ಇನ್ನೊಂದೇನಂದ್ರೆ, ಮದುವೆ ಆದಂತವರಿಗೂ ನಾನು ಹೇಳುವುದು, ಗಂಡ ಹೆಂಡತಿ ಅಂದ್ರೆ ಒಂದು ನಂಬಿಕೆ. ಆ ನಂಬಿಕೆಯಲ್ಲಿ ಜೀವನ ಮಾಡುವಂಥದ್ದು ಗಂಡ ಹೆಂಡತಿ. ಗಂಡ ಹೆಂಡತಿ ನಂಬೇಕು, ಹೆಂಡತಿ ಗಂಡನ್ ನಂಬೇಕು. ಗಂಡ ಹೆಂಡತಿನ ಪ್ರೀತಿ ಮಾಡ್ಬೇಕು, ಹೆಂಡತಿ ಇಷ್ಟಾರ್ಥಗಳನ್ನ ನೆರವೇರಿಸಬೇಕು. ಹೆಂಡತಿಯು ಸಹ ಗಂಡನಿಗೆ ವಿದ್ಯೆಯಾಗಿರ್ಬೇಕು, ಆತನಿಗೆ ತಗ್ಗಿಸಿಕೊಂಡು ನಡಿಬೇಕು. ಇಲ್ಲಿ ಮಧ್ಯದಲ್ಲಿ ನಾನು ಅನ್ನೋದು ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರವೇಶವಾಗ್ತದೋ, ಅಲ್ಲಿ ಸೈತಾನನು ಅವರ ಮಧ್ಯದಲ್ಲಿ ಎಂಟ್ರಿ ಕೊಡ್ತಾನೆ. ಬಂದಾಗ ಅವರ ಕುಟುಂಬ ಒಡೆಯಲ್ಪಡ್ತದೆ. ಕಾರಣ ಯಾರು? ನೀವೇ ತಾನೆ. ನಿಮ್ಮ ಕುಟುಂಬ ಬಾಧಿಸಲ್ಪಡಲಿಕ್ಕೆ ನೀನೇ ತಾನೇ ಕಾರಣ. ನಿನ್ನ ಗರ್ವನೇ ತಾನೆ, ನಿನ್ನ ಅವಿದ್ಯತ್ವನೇ ತಾನೆ, ನೀನು ತಗ್ಗಿಸಿಕೊಳ್ಳದಲ್ಲೇ ಹೋಗಿರುವುದು ತಾನೆ. ನಿನ್ನ ಮದುವೆ, ನಿನ್ನ ಜೀವಿತದಲ್ಲಿ, ನಿನ್ನ ಮಧ್ಯದಲ್ಲಿ, ನಿನ್ನ ಗಂಡ ಹೆಂಡತಿಯ ಮಧ್ಯದಲ್ಲಿ ತೊಂದರೆಯನ್ನ ತಂದಿದ್ದು, ಡಿಸ್ಟರ್ಬ್ ಆಗಿದ್ದು, ಬಾಧಿಸಲ್ಪಟ್ಟಿದ್ದು, ಬೇರೆ ಬೇರೆ ಆಗಿದ್ದು ಕಾರಣ. ಇನ್ನು ಕೆಲವು ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಮದುವೆ ಆದ ನಂತರ ಒಂದು ತಂದೆ ತಾಯಿಗಳ ಮಾತನ್ನ ಕೇಳ್ತಾರೆ. ಆಗ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ. ತಂದೆ ತಾಯಿಗಳು, ತಾಯಂದಿರು, ಅಕ್ಕಂದಿರು, ಕುಟುಂಬದಲ್ಲಿರುವಂತವ್ರು ಮಾತುಗಳನ್ನ ಕೇಳ್ತಾರೆ. ಇವತ್ತು ದೇವರು ಒಂದು ಮಾಡಿದ್ದನ್ನ ಮನುಷ್ಯರು ಹೇಗ್ರಿ ಅಗಲಿಸ್ತಾರೆ? ನೀನು ಮೂರನೇ ಒಬ್ಬ ವ್ಯಕ್ತಿಯ ಮಾತನ್ನ ಕೇಳುವುದೇ ಬಹಳವಾದ ತಪ್ಪು. ಆಗಮ ಅವಳನ್ನ ದೇವರು ಒಂದು ಮಾಡ್ತಾರೆ. ಈಗ ದೇವರಿಗೂ ಮತ್ತೆ ಅವರಿಗೂ ಒಂದು ಸಂಪರ್ಕ ಇರ್ತದೆ. ಆ ಸಂಪರ್ಕನ ಮುರಿಯಲಿಕ್ಕೆ ಕಾರಣ ಏನು? ಮೂರನೇ ವ್ಯಕ್ತಿ ಮಾತನ್ನ ಕೇಳಿದಾಗ ತಾನೆ. ಒಂದು ಗಂಡ ಹೆಂಡತಿ ಅಂದ ಮೇಲೆ ಮೂರನೇ ವ್ಯಕ್ತಿಗೆ ಸ್ಥಳಾವಕಾಶ ಇರ್ಕೊಡುದು. ಆ ಮೂರನೇ ವ್ಯಕ್ತಿ ಯಾರಾಗಿರ್ಬೇಕು ಅಂದ್ರೆ ದೇವರೊಬ್ಬನೇ ಆಗಿರ್ಬೇಕು. ಯಾವ ನರ ಮನುಷ್ಯನಾಗಿರ್ಬಾರ್ದು. ಹುಡುಗನ ತಂದೆ ತಾಯಿನೂ ಆಗಿರ್ಬಾರ್ದು, ಹುಡುಗಿಯ ತಂದೆ ತಾಯಿ ಆಗಿರಬಾರ್ದು. ಅವರು ಮದುವೆ ಮಾಡಿ ಕೊಟ್ಟ ನಂತರ ಅವರು ಅಷ್ಟೇ ಮುಗಿತು. ಅವರ ಮಧ್ಯದಲ್ಲಿ ದೇವರು ಮಾತ್ರನೇ ಆಳ್ವಿಕೆ ಮಾಡಬೇಕು. ಆಗ್ಲೇನೆ ಅವ್ರ ಕುಟುಂಬದಲ್ಲಿ ಸಂತೋಷ ಸಮಾಧಾನ ಇರೋದು.
ನೋಡ್ರಿ, ಇವತ್ತು ಮದುವೆ ಆಗ್ದಲೇ ಇರೋದಕ್ಕೂ ಇನ್ನೂ ಬಹಳ ಕಾರಣಗಳು ಉಂಟು ರೀ. ದೇವರು ಕೊಡೋದನ್ನ ರಿಜೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಮೊದಲನೇದಾಗಿ ನೀನ್ ಹೆಂಗಿದ್ಯೋ ನಿನ್ನ ಜೀವಿತದ ತಕ್ಕ ಹಾಗೆ ದೇವ್ರು ಕೊಡ್ತಾನೆ. ಯೋಚನೆ ಮಾಡಿ, ನೀನು ಉನ್ನತವಾಗಿ ಯೋಚನೆ ಮಾಡೋದಕ್ಕೆ ನೀನು ಉನ್ನತವಾಗಿ ಇರಬೇಕು. ನೀನು ಕೆಳಮಟ್ಟಿಗಿದ್ದು ಉನ್ನತವಾದನ್ನ ಆಸೆ ಪಡುವುದಾದ್ರೆ ಅದು ತಪ್ಪಲ್ವಾ? ನೀನ್ ಆಸೆ ಪಡು, ದೇವರ ಚಿತ್ತವನ್ನ ಆಸೆ ಪಡು. ಅದಕ್ಕೆ ದೇವರು ಹೇಳೋದು, ನಿನ್ನ ಆಲೋಚನೆಗಳಿಂತ ನನ್ನ ಆಲೋಚನೆಗಳು, ನಿನ್ನ ಉದ್ದೇಶಕ್ಕಿಂತ ನನ್ನ ಉದ್ದೇಶಗಳು, ನಿನ್ನ ಮಾರ್ಗಕ್ಕಿಂತ ನನ್ನ ಮಾರ್ಗಗಳು ಬಹಳ ಉನ್ನತವಾಗಿದೆ. ಇವತ್ತು ನಿನ್ನ ಜೀವಿತದಲ್ಲೂ ನೀನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇವತ್ತು ಪೇತ್ರ ಹೇಳಿದ ಹಾಗೆ ನೀವ್ ಹೇಳಕ್ ಹೋಗ್ಬೇಡ್ರಿ. ಆಗರಳು ತನ್ನ ಜೀವಿತದಲ್ಲಿ ಎಂಟ್ರಿ ಕೊಟ್ಟಾಗ ಆಗರಳ ಗಂಡ ಇಲ್ಲ, ಅಬ್ರಹಾಮ ಮದ್ವೆ ಆಗ್ತಾನೆ. ಸಾರಳ ಮಾತನ್ನ ಕೇಳಿ ಮದ್ವೆ ಆದ ನಂತರ ಅವಳು ಪ್ರೆಗ್ನೆನ್ಸಿ ಆಗ್ತಾಳೆ, ಅವಳನ್ನ ಆಚೆ ಕಟ್ತಾರೆ. ಈಗ ಅವಳಿಗೆ ಗಂಡನೇ ಇಲ್ಲ. ಕಾರಣ ಏನು? ಅಬ್ರಹಾಮನಿಗೆ ದೇವರು ಹೇಳಿದ್ರು, ಅಬ್ರಹಾಮನು ದೇವ್ರ ಹತ್ರ ಕೇಳಲಿಲ್ಲ, ಸಾರಳನ್ನು ದೇವ್ರ ಹತ್ರ ಕೇಳಲಿಲ್ಲ, ಇಲ್ಲ ಆಗರಳನ್ನು ದೇವ್ರ ಹತ್ರ ಕೇಳಲಿಲ್ಲ, ನಾ ಮದುವೆ ಆಗೋದು ತಪ್ಪ ಸರಿನಾ ಅಂತ. ಇವತ್ತು ನಿಮ್ ಜೀವಿತದಲ್ಲೂ ಅಷ್ಟೇ, ನೀವು ಆಯ್ಕೆ ಮಾಡುವಂತ ಒಂದು ಹುಡುಗ, ಒಂದು ಹುಡುಗಿ ದೇವರ ಚಿತ್ತ ಇದ್ರೆ ಕಣ್ಣು ಮುಚ್ಚಿ ಮದುವೆ ಆಗ್ರಿ. ದೇವರ ಚಿತ್ತ ಇಲ್ಲ ಅಂದ್ರೆ ದೇವರೇ ಅದನ್ನು ಕ್ಯಾನ್ಸಲ್ ಮಾಡ್ತಾನೆ. ಯಾವುದು ದೇವರ ಚಿತ್ತ ಇಲ್ಲದೆ ನಿನ್ನ ಬಳಿಗೆ ಬರಲ್ಲಪ್ಪ. ದೇವರ ಚಿತ್ತ ಇದ್ರೆ ಮಾತ್ರನೇ ನಿನ್ನ ಬಳಿಗೆ ಬರ್ತದೆ. ದೇವರ ಚಿತ್ತ ಇಲ್ಲ ಅಂದ್ರೆ ನೀನು ಹುಡಿಕೊಂಡು ಹೋದ್ರೂ ಸಿಗಲ್ಲ. ದೇವ್ರ ಚಿತ್ತ ಇತ್ತು ಅಂದ್ರೆ ನಿನ್ನ ಬಳಿಗೆ ಬರ್ತಾ ಇರ್ತದೆ, ದೇವರೇ ಕಳಿಸ್ಕೊಡ್ತಾನೆ. ಯಾಕಂದ್ರೆ ತಂದೆ ಗೊತ್ತು, ತನ್ನ ಮಕ್ಕಳು ಮದುವೆ ಏಜಿಗೆ ಬಂದಿದ್ದಾರೆ, ಇವರ ಮದುವೆ ಆಗ್ಬೇಕೀಗ. ದೇವ್ರಿಗೆ ಅವಮಾನ ಆಗ್ಲಿಕ್ಕೆ, ತನ್ನನ್ನ ತಾನು ಅವಮಾನ ಪಡಿಸ್ಕೊಳ್ಳಲಿಕ್ಕೆ ದೇವ್ರಿಗೆ ಇಷ್ಟನ ಇಲ್ಲ. ಇವತ್ತು ನೀವು ಮದ್ವೆ ಆಗ್ಲಿಲ್ಲ ಅಂದ್ರೆ ಯಾರಿಗ ಅವಮಾನ? ತಂದೆಗೆ ತಾನೆ. ಏನೋ ಈಗ ಲೋಕದ ಜನಗಳ ತಂದೆ ತಾಯಿದಿರ್ನ ಕೇಳ್ತಾರೆ, ಏನಪ್ಪಾ ನಿನ್ನ ಮಗ ವಯಸ್ಸಿಗೆ ಬಂದಿದ್ದಾನೆ, ನಿನ್ನ ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಇನ್ನ ಮದ್ವೆ ಮಾಡಲ್ವಾ? ಅವ್ ಮದ್ವೆ ಏಜ್ ಮೀರ್ತಾ ಹೋಗ್ತಿದ್ರೆ ಎಷ್ಟು ಅವಮಾನ ಆಗ್ತದೆ. ಇವತ್ತು ನಿಮ್ಮ ಮದ್ವೆ ಆಗಿಲ್ಲ ಅಂದ್ರೆ ದೇವ್ರಿಗೆ ತಾನೇ ಅವಮಾನ. ಯೋಚನೆ ಮಾಡ್ರಿ, ನಿಮ್ಗೆ ಅವಮಾನ ಆಗ್ತದೆ, ನಿಮ್ಮ ತಂದೆ ತಾಯಿಗೆ ಅವಮಾನ ಆಗ್ತದೆ. ದೇವ್ರ ಕಂಡ್ರಿ, ದೇವರು ತನ್ನ ಸರಿಯಾದ ಸಮಯಕ್ಕೆ, ಸರಿಯಾದ ಏಜಿಗೆ ನಿಮಗೆ ಕೊಟ್ಟಾಗ ನೀನು ಹೋಗ್ತಾ ಇರ್ತೀಯ. ನಾನು ಇನ್ನು ಈಗಲೇ ಮದುವೆ ಆಗಲ್ಲ. ಇನ್ನು ಕೆಲವರೆಲ್ಲ ಜಾತಿಗಳನ್ನ ನೋಡ್ತಾರೆ. ನನ್ನ ಜಾತಿಲಿರುವಂತವ್ರು ದೇವ್ರ ನಮ್ಮಲ್ಲಿ ಯಾವ್ದ್ರಿ ಜಾತಿ? ಎಲ್ಲಾರು ಒಂದೇ ರೀ, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀವಿ ಅಷ್ಟೇ. ಇಲ್ಲಿ ಜಾತಿ ಬರಲ್ಲ, ಭೇದ ಬರಲ್ಲ, ಎಲ್ಲ ಒಂದೇ. ಆ ತರ ಜಾತಿ ನೋಡಿದ್ರೆ ದೇವರು ಯೆಹೂದ್ಯ ಜನಗಳಿಗೆ ತನ್ನ ಜಾತಿಲಿರೋರಿಗೆ ದೇವರು ರಕ್ತ ಸುರಿಸ್ಬೇಕಾಗಿತ್ತು. ಯಾಕೆ ಅವರು ನಮ್ನೆಲ್ಲಾರ್ಗು ಸೇರಿ ರಕ್ತ ಸುರಿಸಿದ್ರು? ದೇವ್ರು ಯಾವ ಜಾತಿ ನೋಡ್ಲಿಲ್ಲ. ದೇವ್ರು ಉಂಟು ಮಾಡಿ ನಾವೆಲ್ಲ ಒಂದೇ ಸ್ವರೂಪ್ಯ. ನಾವು ಜಾತಿ ನೋಡ್ಕೊಂಡ್ ಕೂತ್ಕೊಂಡ್ರೆ ಬಹಳ ಕಷ್ಟ ಆಗ್ತದೆ. ಇವತ್ತು ಕೆಲವರು ಜಾತಿನ ನೋಡ್ತಾರೆ, ಕೆಲವರು ಆಸ್ತಿ ಪಾಸ್ತಿಗಳನ್ನ ನೋಡ್ತಾರೆ, ಕೆಲವರು ಬಣ್ಣಗಳನ್ನ ನೋಡ್ತಾರೆ. ಕೆಲವರು ಎಷ್ಟೋ ಮನೆಗಳಲ್ಲಿ ಹೆಣ್ಮಕ್ಳು ಮಾತ್ರ ನಂಬಿರ್ತಾರೆ, ಗಂಡು ಮಕ್ಳು ಮಾತ್ರ ನಂಬಿರ್ತಾರೆ. ಅವ್ರ ತಂದೆ ತಾಯಿ ಅಣ್ಣ ತಂದೆ ದೇವ್ರು ನಂಬಿರದೇ ಇಲ್ಲ. ಅಂತವ್ರನ್ನ ಅದನ್ನು ನೋಡಿ ರಿಜೆಕ್ಟ್ ಮಾಡ್ತಾರೆ. ಅಯ್ಯೋ, ಅವ್ರ ಮನೇಲಿ ಯಾರು ನಂಬಿಲ್ಲ ರೀ. ಅವ್ರ ಮನೇಲಿ ನಂಬಿದ್ರು ನಂಬಿಲ್ಲ ಅಂದ್ರೆ ನಿಮ್ಗೆ ಯಾಕ್ರಿ? ಯೋಚನೆ ಮಾಡ್ರಿ. ದೇವ್ರು ನಿನಗೆ ಕೊಟ್ಟಿದ್ದಾನ, ಸಂತೋಷಕ್ಕೆ ಸ್ವೀಕಾರ ಮಾಡು. ಅದ್ ಬಿಟ್ಟು ಯಾಕೆ ಇದ್ ಮಾಡ್ತೀರಾ? ಅದ್ರ ಅರ್ಥ ನೀನೇ ತಾನೇ. ನೀನ್ ನಡ್ಕೊಳ್ಬೋ ರೀತಿಯಲ್ಲಿ, ನೀನು ಮದುವೆ ಆಗಿ ನೀನ್ ನಡ್ಕೊಳ್ವಂತ ರೀತಿಯಲ್ಲಿ ದೇವರಲ್ಲಿ ಭಯಭಕ್ತಿಯಾಗಿ ನಡ್ಕೊಳ್ಬೇಕಾದಾಗ ನಿನ್ನ ನೋಡಿ ಆ ಕುಟುಂಬದವ್ರ ರಕ್ಷಣೆಗೆ ಬರ್ಬೋದಲ್ಲ. ಇವತ್ತು ನಿನ್ ಜಾತಿಗಳು ನೋಡಿ, ಅದನ್ನ ನೋಡಿ, ಅಂತಸ್ತು ನೋಡಿ, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ದೇವ್ರ ಹೃದಯ ಎಷ್ಟು ನೊಂದಿರ್ಬೋದು. ಯಾಕಂದ್ರೆ ತಾನೇ ಉಂಟು ಮಾಡಿದ್ದು ನಿನಗೋಸ್ಕರ ತನ್ನ ಮಗಳನ್ನ ನಿನ್ನ ಬಳಿಗೆ ಕರೆತಂದಾಗ ನೀನ್ ಕೆಲವು ಕಾರಣಗಳಿಂದ ನೀನು ಅದನ್ನ ರಿಜೆಕ್ಟ್ ಮಾಡ್ಬೇಕಾದಾಗ ದೇವರು ಎಷ್ಟು ದುಃಖ ಪಟ್ಟಿರ್ತಾರೆ. ಇಂದು ನೀನು ತೀರ್ಮಾನ ತೆಗೆದುಕೋ. ದೇವರ ಮುಂಭಾಗದಲ್ಲಿ ನೀನು ಅದನ್ನ ಹೇಳು, ದೇವರೇ, ನಾನು ಜಾತಿಗಳನ್ನ ನೋಡಿದ್ದಕ್ಕಾಗಿ, ನಾನು ಹಣ ಆಸ್ತಿ ಪಾಸ್ತಿಗಳನ್ನ ನೋಡಿದ್ದಕ್ಕಾಗಿ, ಎಜುಕೇಶನ್ಗಳು ಅದನ್ನ ನೋಡಿದ್ದಕ್ಕಾಗಿ ನನ್ನ ಕ್ಷಮಿಸು. ನಾನು ಓದಿದ ತಕ್ಕನಾಗೆ ನನಗೆ ಸಿಗ್ಬೇಕೆಂಬುದಾಗಿ ಹೇಳಿದಕ್ಕಾಗಿ ಕ್ಷಮಿಸು. ನಾನು ಬೆಳ್ಳಗಿರೋದ್ರಿಂದನೇ ನನಗೆ ಬೆಳ್ಳಗಿರುವಂತ ಹುಡುಗ ಹುಡುಗಿ ಬೇಕೆಂಬುದಾಗಿ ನನ್ನ ಆಸೆ ಪಟ್ಟಿದ್ದಕ್ಕಾಗಿ ಕ್ಷಮಿಸು. ನಿನ್ನ ಚಿತ್ತ ಇರುವಂತ ಮಗಳನ್ನ ನನಗೆ ಕಳಿಸಿಕೊಡು ದೇವರೇ. ನಾನು ಸಿದ್ಧನಾಗಿದ್ದೇನೆ. ನಾನು ಈ ರೀತಿಯಾಗಿ ನಡ್ಕೊಂಡಿದ್ದು ನನ್ನ ತಪ್ಪಾಯ್ತು, ನನ್ನ ಕ್ಷಮಿಸುವಪ್ಪ ಎಂಬುದಾಗಿ ಕೇಳ್ರಿ. ನೀವು ಒಪ್ಪಿಸಿಕೊಡ್ರಿ. ನಿಮ್ಮ ಪಾಪವನ್ನು ಅರಕೆ ಮಾಡ್ರಿ. ನೀವು ನಡ್ಕೊಂಡ ರೀತಿಯನ್ನ ದೇವ್ರ ಮುಂದೆ ಅರಕೆ ಮಾಡ್ರಿ. ಹಿಂದೆ ಅತಿ ಬೇಗನೆ ಮದುವೆ ಆಗದಲ್ಲಿರುವಂತ ನಿಮ್ಮ ಜೀವಿತದಲ್ಲಿ ದೇವರು ಮದುವೆಯ ಕಾರ್ಯಗಳನ್ನ ದೇವರು ಕೂಡಿಸಲ್ಪಡ್ತಾನೆ.
ಪ್ರಿಯ ಸೋದರ ಸೋದರಿ, ಹಿಂದೆ ನಿಮ್ಮ ಜೀವಿತವನ್ನ ತಲೆಗಳನ್ನ ಬಾಗಿ ಇಂದು ಒಪ್ಪಿಸಿಕೊಡ್ರಿ. ನಿಮ್ಮ ಮದುವೆ ವಿಚಾರಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅತಿ ಬೇಗನೆ ಇದನ್ನ ಕೇಳುತ್ತಿರುವಂತ ನಿಮ್ಮ ಜೀವಿತದಲ್ಲಿ ಮದುವೆ, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಜೀವಿತ ಆಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಿದ್ರು ಅವರನ್ನ ನೀವು ಒಪ್ಪಿಸಿಕೊಡ್ರಿ. ಅವರಿಗಾಗಿ ನೀವು ವಿಜ್ಞಾಪನೆ ಮಾಡ್ರಿ. ಇಂದು ದೇವರು ನಿಮ್ಮ ಜೀವಿತವನ್ನ ಮುಟ್ಟಿ, ನೀವು ನಡೆದುಕೊಂಡ ರೀತಿಯನ್ನ ಕ್ಷಮಿಸಿ, ನಿಮ್ಮನ್ನ ಆಶೀರ್ವಾದ ಮಾಡಿ, ನಿಮ್ಮನ್ನ ಸಂಸಾರಿಗಸ್ಥರಾಗಿ ದೇವರು ಮಾಡಲಿಕ್ಕಿದ್ದಾನೆ. ಕನೆಗೆ ಮುಚ್ಚಿ ಪ್ರಾರ್ಥನೆ ಮಾಡೋಣವ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ತಲೆಗಳನ್ನ ಬಾಗಿ ತಮ್ಮ ಪ್ರಾಣ, ಆತ್ಮ, ಶರೀರವನ್ನು ಒಪ್ಪಿಸಿಕೊಡ್ತಾ ಇದ್ದರು, ನಿನ್ನ ಚಿತ್ತಕ್ಕನುಗುಣವಾಗಿ ದೇವರೇ ತಮ್ಮ ಭವಿಷ್ಯತನ್ನು ಒಪ್ಪಿಸಿಕೊಡ್ತಾ ಇದ್ದರು, ಅವರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನಪ್ಪ. ಅಪ್ಪ, ಅವ್ರು ತಿಳಿಯದೆ ದೇವರೇ ಅವ್ರ ಲೋಕದ ರೀತಿಯಲ್ಲಿ ಯೋಚನೆ ಮಾಡಿದಕ್ಕಾಗಿ, ದೇವರೇ ಅವರು ಲೋಕದ ರೀತಿಯಲ್ಲಿ ಆಸೆ ಪಟ್ಟಿದ್ದಕ್ಕಾಗಿ ನಾನು ಅವರಿಗಾಗಿ ಕ್ಷಮಾಪಣೆ ಕೇಳ್ತಾ ಇದ್ದೆ. ಅವ್ರನ್ನ ಮನ್ನಿಸು ಸ್ವಾಮಿ. ಅವ್ರಿಗೆ ಈಗ ನಿನ್ ಸಹಾಯ ಮಾಡು. ಅವ್ರನ್ನ ಕರೆಕ್ಟ್ ಆದಂತ ಏಜಿಗೆ ದೇವರೇ ನಿನ್ನ ಮಕ್ಕಳಿಗೆ ಮದುವೆ ಆಗ್ಬೇಕಪ್ಪ. ದೇವರೇ ಪ್ರತಿಯೊಬ್ಬೊಬ್ರು ಈ ಕಾರ್ಯಗಳನ್ನ ನೋಡ್ತಿರುವಂತವರ ಜೀವಿತದಲ್ಲಿ ಅತಿ ಬೇಗನೆ ದೇವರೇ ಸಂಸಾರಿಗಸ್ಥರಾಗಿ ಮಾರ್ಪಡಲಿ. ಕೀರ್ತನೆ 68:6 ವಚನದ ಪ್ರಕಾರ ದೇವರೇ ಒಬ್ಬಂಟಿಗನ ಸಂಸಾರಗಸ್ತನಾಗಿ ಬದಲಾಗಲಿ. ದೇವರೇ ಒಬ್ಬಂಟಿಗನ ಸಂಸಾರಗಸ್ತನಾಗಿ ಮಾರ್ಪಡಲಿ ಕರ್ತನೆ. ಅವರ ಜೀವಿತ ಬದಲಾಗಲಿ, ಅವರ ಜೀವಿತ ಆಶೀರ್ವದಿಸಲ್ಪಡಲಿ. ಯೇಸುವಿನ ರಕ್ತ ಅವರೆಲ್ಲಾ ಪಾಪಗಳನ್ನ, ಶಾಪಗಳನ್ನ ಶುದ್ಧೀಕರಿಸಲಿ. ಈ ಕ್ಷಣದಲ್ಲಿ ಈ ವಾಗ್ದಾನವನ್ನ ನಾನು ನುಡಿತಾ ಇದ್ದೇನೆ ದೇವರೇ. ಮದುವೆಗಿರುವ ತಡೆಗಳೆಲ್ಲ ಒಡ್ಡಿಯಲ್ಲಿ, ಸೈತಾನನ ತಡೆಗಳು ಒಡ್ಡಿಯಲ್ಲಿ, ಸ್ವಭಾವಗಳಿಂದ ಬಂದಂತ ಶಾಪಗಳು ಬರಿಯಲಿ ಕರ್ತನೆ. ಈಗಲೇ ಅವರ ಜೀವಿತವನ್ನ ನೆನಪು ಮಾಡಿಕೊ ಕರ್ತನೆ. ಈಗಲೇ ಅವರನ್ನ ನೆನಪು ಮಾಡಿಕೊ. ಈಗಲೇ ಅವರನ್ನ ಸಂಸಾರಿಗಸ್ಥರಾಗಿ ಮಾಡಲಿಕ್ಕೆ ನೀನು ಕೃಪೆ ಕೊಡು ಕರ್ತನೆ. ಯಾರೆಲ್ಲ ರಾಜ ಇದನ್ನು ಕೇಳ್ತಾ ಇದ್ರು, ಯಾರೆಲ್ಲ ತಲೆಗಳನ್ನ ಬಾಗಿ ಒಪ್ಪಿಸಿಕೊಡ್ತಾ ಇದ್ರು, ಹಿಂದೆ ಅವರ ಜೀವಿತದಲ್ಲಿರುವ ಶಾಪದ ಬಂಧನ ಮುರಿಯಲ್ಲಿ ಅವ್ರನ್ನ ಕರೆಕ್ಟ್ ಆದ ಏಜಿಗೆ ಮದುವೆ ಆಗಲಿ, ಏಜ್ ಎಲ್ಲ ಕಳೆದು ದೇವರೇ ಅಪ್ಪ ಹುಡುಗ ಹುಡುಗಿ ಸಿಗದಲೇ ಕಷ್ಟ ಪಡ್ತಾ ಇದ್ರು, ಹಿಂದೆ ಅವರ ಜೀವಿತದಲ್ಲಿ ಮದುವೆಯ ಒಂದು ಕೃಪೆಯನ್ನ ದೇವರೇ, ಒಂದು ಕಾರ್ಯವನ್ನ ಈಗಲೇ ಬಿಡುಗಡೆ ಮಾಡು ಸ್ವಾಮಿ. ದೇವರೇ ಈ ಮದುವೆ ವಿಷಯಗಳಲ್ಲಿ ನಿನ್ನ ನಾಮ ಮಹಿಮೆಗೆ ಬರಲಿ. ದೇವರೇ ನಿನ್ನ ಚಿತ್ತವನ್ನು ಮಾತ್ರ ನೋಡಬೇಕು ಪ್ರತಿಯೊಬ್ರು. ಯಾವುದೇ ಹಣ, ಆಸ್ತಿ, ದೇವರೇ ಜಾತಿ ಭೇದಗಳನ್ನಾಗ್ಲಿ ಯಾವುದನ್ನು ನೋಡ್ಕೊಡುದು, ಕೆಲಸ ಕಾರ್ಯಗಳನ್ನು, ಓದುವಂತ ಕಾರ್ಯಗಳನ್ನ ನೋಡ್ಕೊಡುದು ರಾಜ. ನಿನ್ನ ಚಿತ್ತ ಮಾತ್ರವೇ ನೋಡಿ ನೀನು ಕೊಟ್ಟದ್ದನ್ನ ಸಂತೋಷವಾಗಿ ಸ್ವೀಕಾರ ಮಾಡಿಕೊಳ್ಳಲಿ. ಹೀಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಹೆಸರಾಗಿ ಪ್ರತಿಯೊಬ್ಬೊಬ್ಬರನ್ನು ನಾನು ಆಶೀರ್ವದಿಸ್ತಾ ಇದ್ದೀನಿ. ಇವರೆಲ್ಲರನ್ನು ನೀನು ಸಂಸಾರಿಗಸ್ಥರಾಗಿ ನೀನು ಮಾಡಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ಯೇಸುವಿನ ನಾಮದ ತಂದೆ, ಆಮೇನ್ ಆಮೇನ್. ಇಂದು ಇಷ್ಟು ಮಾತ್ರ ಅಲ್ಲ, ನೀವು ಕುಂತು ಪ್ರತಿ ರಾತ್ರಿ ದೇವರ ಸಮ್ಮುಖದಲ್ಲಿ ಹೇಳ್ರಿ, ನಿನ್ನ ಚಿತ್ತ ಮಾತ್ರ ನನ್ನ ಮದುವೆಯಲ್ಲಿ ನೆರವೇರ್ಲಿ. ನೀನ್ ಯಾರನ್ನು ಕೊಡ್ತೀನಿ ನಾನು ಸಂತೋಷವಾಗಿ ಸ್ವೀಕಾರ ಮಾಡ್ತೇನಪ್ಪ. ನೀನ್ ನನ್ನ ಲೈಫಲ್ಲಿ ಬರುವಂತದ್ದು ಎಲ್ಲಾ ಶ್ರೇಷ್ಠವಾಗಿರ್ತದೆ ಎಂಬುದಾಗಿ ಹೇಳಿ ಕರ್ತನ ಮುಂದ ನೀವಿನ್ನೂ ಕ್ಷಮಾಪಣೆ ಕೇಳ್ರಿ, ಒಪ್ಪಿಸಿಕೊಡ್ರಿ. ಇಂದು ನಿನ್ನ ಜೀವಿತದಲ್ಲಿ ಅತಿ ಬೇಗನೆ ಸಂಸಾರಿಗಸ್ಥರಾಗಿ ಮಾರ್ಪಡ್ತೀರ. ಇವ್ರನ್ನ ಕೇಳ್ಬೇಡ್ರಿ, ದೇವ್ರನ್ನ ಒಬ್ಬನ್ನ ಕೇಳ್ರಿ. ಮದುವೆ ವಿಚಾರದಲ್ಲಿ ದೇವ್ರು ಕರೆಕ್ಟ್ ಆಗಿರೋರ್ನ ಕೊಡ್ತಾರೆ. ಯಾವ ಕಂಡೀಷನ್ ಹಾಕಕ್ ಹೋಗ್ಬೇಡ್ರಿ, ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಎಂಬುದಾಗಿ. ದೇವ್ರ ಚಿತ್ತ ಮಾತ್ರ ಇರ್ಲಿ ಸಾಕು. ದೇವ್ರು ನಿಮ್ಮನ್ನ ಕಾದು ನಡೆಸ್ಲಿ. ಆಮೇನ್.